ದಾವಣಗೆರೆ ಹೊರವಲಯದ ಹೆಬ್ಬಾಳ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲೈನ್ ಡಿಸಿಪ್ಲಿನ್ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಿಆರ್ ಸಿಬ್ಬಂದಿ ಮೇಲೆ ಲಾರಿ ಹರಿದ ಪರಿಣಾಮ ಡಿಆರ್ ಕಾನ್ಸ್ಟೇಬಲ್ ರಾಮಪ್ಪ ಪೂಜಾರಿ ಸಾವನ್ನಪ್ಪಿದ್ರು. ಕಳೆದ 2 ದಿನಗಳಿಂದ ಘಟನೆ ನಡೆದಿದ್ದು ಡಿಆರ್ ಸಿಬ್ಬಂದಿ ರಾಮಪ್ಪ ಪೂಜಾರಿ ಸಾವಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಸಾವನ್ನು ಸಂಭ್ರಮಿಸಿ ಕಾಮೆಂಟ್ಗಳನ್ನು ಹಾಕಿದ್ದು ಎಸ್ಪಿ ಉಮಾ ಪ್ರಶಾಂತ್ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಿಬ್ಬಂದಿಯನ್ನು ಕಳೆದುಕೊಂಡ ನೋವು ನಮಗಿದೆ, ಆದರೆ ಒಂದು ಸಾವನ್ನು ಹೀಗೆ ಸಂಭ್ರಮಿಸುತ್ತಿದ್ದೀರಿ ಎಂದರೆ ನಿಮ್ಮ ಮನಸ್ಸಿದೆ ಹೇಗಿದೆ ನೋಡಿ ಎಂದು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲೋ ಕೂತು ಪೊಲೀಸ್ ಇಲಾಖೆ ಬಗ್ಗೆ ಮಾತನಾಡುವ ಬದಲು ಏನಾದರೂ ಇದ್ದರೆ ದೂರು ನೀಡಿ, ಅದನ್ನು ಬಿಟ್ಟು ಈ ರೀತಿ ಕಾಮೆಂಟ್ ಮಾಡುವುದು ಅಲ್ಲ ಎಂದ ಅವರು ಸಾವನ್ನು ಸಂಭ್ರಮಿಸಿ ಕಾಮೆಂಟ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಏನು ಓಡಿಸ್ತಾ ಇದ್ದ ವ್ಯಕ್ತಿ ಡ್ರೈವರ್ ಲೆಫ್ಟ್ಗೆ ಹೋಗೋ ಬದಲು ಸಡನ್ ಆಗಿ ಅವರು ಸ್ವಲ್ಪ ರೈಟಿಗೆ ಬಂದಿದ್ದಾರೆ. ಹಾಗಾಗಿ ಅದು ಸಡನ್ ಆಗಿ ನಮ್ಮ ಸಿಬ್ಬಂದಿಯ ಮೇಲೆ ಹರಿತದೆ. ಅದಾದಮೇಲೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ತದನಂತರ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನು ಅಪ್ಪಿರ್ತಾರೆ. ನಾವು ಅವ್ರಿಗೆ ಕೇಸ್ ಹಾಕಲಿಕ್ಕೆ ಬಳಸ್ಕೊಂಡೇ ಇಲ್ಲ. ಅವರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಈವನ್ ಚೆಕ್ ಪೋಸ್ಟಲ್ಲಿ ಕೂಡ ಹಾಕ್ತಾ ಇದ್ದೀವಿ. CCTV ಇದ್ರೆ ಏನು ಮಾಡ್ತಾ ಇತ್ತು? ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಅಲ್ಲ, ಇಲ್ಲ ಅಂತ ಸಮಸ್ಯೆ ಆಗಿದೆ ಅಂತಿರಲ್ಲ, ಹೆಂಗೆ? ಅದು ಯಾವಾಗ ಕೂಡ ಎಷ್ಟು ಕೆಲಸ ಮಾಡಿದ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆನೂ ಹೇಳಿದ್ದೀನಿ. ಯಾರು ತುಂಬ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಕೇಸ್ ಮಾಡಪ್ಪ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ. ಪೊಲೀಸವರು ಎಷ್ಟು ರೀತಿ ಮಾಡಬೇಕು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾ ಇದ್ರೆ, ಹಾಗೆ ನಿಮಗೆ ಯಾರ ಮೇಲಾದರೆ ಕಂಪ್ಲೇಂಟ್ಸ್ ಇದ್ದರೆ ಬನ್ನಿ ಕೊಡಿ. ಅಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡೋಕ್ಕೆ ಎಲ್ಲರಿಗೂ ಈಸಿ ಇರ್ತದೆ. ನೀವು ಇಲ್ಲಿ ಬಂದುಕೊಂಡು ಅದನ್ನೇ ಹೇಳಿದ್ದೀನಿ. ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚನ್ನಗಿರಿಲೆಲ್ಲ ಮಾಡ್ತಾ ಇದ್ದಾರೆ. ಏನಾದರೂ ನಿಮಗೆ ಪೊಲೀಸ್ದು ಏನು ಪೇನ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಆ ಥರ ಯಾರಾದರೂ ತಪ್ಪು ಮಾಡಿದ್ರೆ, ಕರಪ್ಷನ್ ಮಾಡ್ತಾ ಇದ್ರೆ, ಅಲಿಗೇಷನ್ಸ್ ಇದ್ದರೆ ಕಂಪ್ಲೇಂಟ್ ಕೊಡಿ, ಖಂಡಿತ ನಾವು ಆ್ಯಕ್ಷನ್ ತಗೊಳ್ಳೋಣ. ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸತ್ತಿದ್ದಾರೆ, ನಿಮಗೆ ಯಾರಿಗೆ ನೋವು ಇರೋದಿಲ್ಲ, ಅದು ಬಿಟ್ಟು ಈ ಥರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಸಾವಿನೊಂದಿಗೆ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ನಮಗೆ ನಿಜವಾಗ್ಲೂ ಬೇಜಾರಾಗಿದೆ.